ನಮಸ್ತೆ ಸ್ನೇಹಿತರೆ, ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ. ನೀವು ನೀಡುವ ಲೈಕ್ ಈ ಮಾಹಿತಿಯನ್ನು ಹೆಚ್ಚು ಜನರಿಗೆ ತಲುಪುವಂತೆ ಮಾಡುತ್ತದೆ. ಇವತ್ತಿನ ಟಾಪಿಕ್ ಬಂದು ಈ 5 ಬೀರುಗಳನ್ನು ಹಾವು, ಇರುವೆಗಳಿಂದ ಮತ್ತು ಇನ್ನೂ ಅನೇಕ ವಸ್ತುಗಳಿಂದ ತಯಾರಿಸುತ್ತಾರೆ. ಹೆಸರು ತಿಳಿದರೆ ಲೈಫ್ನಲ್ಲಿ ಕುಡಿಯೋದಿಲ್ಲ. ಬನ್ನಿ ಹಾಗಾದರೆ ಆ ಬಿಯರ್ಗಳು ಯಾವುದು ಎಂದು ತಿಳಿದುಕೊಳ್ಳೋಣ. ಜಗತ್ತಿನಲ್ಲಿ ಟೀ, ಕಾಫಿ, ಜ್ಯೂಸ್, ಕೂಲ್ ಡ್ರಿಂಕ್ಗಳ ಜೊತೆಗೆ ಅತಿಯಾಗಿ ಮದ್ಯ ಕುಡಿಯುವವರ ಸಂಖ್ಯೆ ಪ್ರಪಂಚದಲ್ಲಿ ಲಕ್ಷಾಂತರ ಮಂದಿ ಇದ್ದಾರೆ. ಆದರೆ ಸಾಫ್ಟ್ ಡ್ರಿಂಕ್ಸ್ ಕುಡಿಯುವುದು ಸರ್ವೇ ಸಾಮಾನ್ಯವಾದರೂ ನಿಮಗೆ ಗೊತ್ತಿಲ್ಲದ ಕೆಲವು ಡ್ರಿಂಕ್ಸ್ ಕುಡಿಯುವುದರ ಹಿಂದೆ ಅಡಗಿರುವ ವಿಚಿತ್ರತೆ ತಿಳಿದರೆ ಬೆಚ್ಚಿ ಬೀಳುತ್ತೀರಾ. ಈಗ ನಾವು ಪ್ರಪಂಚದ 5 ವಿಧದ ವಿಚಿತ್ರ ಡ್ರಿಂಕ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ಆದರೆ ಆ ಡ್ರಿಂಕ್ಗಳನ್ನು ಯಾವುದರಿಂದ ಮಾಡಲ್ಪಟ್ಟಿದೆ ಎಂದು ನಿಮಗೆ ತಿಳಿದರೆ ನೀವು ಅವುಗಳ ತಂಟೆಗೆ ಹೋಗುವುದಿಲ್ಲ. ಮೊದಲನೆಯದಾಗಿ ಸ್ನೇಕ್ ವೈನ್. ಈ ಪಟ್ಟಿಯಲ್ಲಿ ಮೊದಲನೆಯದು. ಸ್ನೇಕ್ ವೈನ್ ಅಟ್ಲಾಸ್ ಅಬ್ಸ್ಕ್ಯಾನರ್ ವೆಬ್ಸೈಟ್ ಪ್ರಕಾರ ಸ್ನೇಕ್ ವೈನ್ ಅನ್ನು ಸಾಮಾನ್ಯ ದ್ರಾಕ್ಷಿ ಬೀಜಗಳಿಂದ ತಯಾರಿಸಲಾಗುತ್ತದೆ. ಆದರೆ ನಾವು ಬಾಟಲಿಯಲ್ಲಿ ವಿಷಪೂರಿತ ಹಾವನ್ನು ಸಹ ಕಾಣಬಹುದು. ಹಾವುಗಳನ್ನು ಈ ವೈನ್ನಲ್ಲಿ ಇರಿಸಲಾಗುತ್ತದೆ ಮತ್ತು ಹುದುವಿಕೆಯ ನಂತರ ಕುಡಿಯಲಾಗುತ್ತದೆ. ಸ್ನೇಕ್ ವಿಸ್ಕಿಯನ್ನು ಜಪಾನಿನ ಒಕಿನವಾ ದ್ವೀಪದಲ್ಲಿ ಮಾತ್ರವಲ್ಲದೆ ಚೀನಾದಲ್ಲಿಯೂ ಉತ್ಪಾದಿಸಲಾಗುತ್ತದೆ. ಡೆಡ್ ಫಿಟ್ ವೈಪರ್ ಹಾವುಗಳನ್ನು ವೈನ್ ಬಾಟಲಿಗಳಲ್ಲಿ ಇರಿಸಲಾಗುತ್ತದೆ ಮತ್ತು ನಂತರ ವೈನ್ ತುಂಬಿಸಿ ತಿಂಗಳುಗಟ್ಟಲೆ ಸಂಗ್ರಹಿಸಲಾಗುತ್ತದೆ. ಈ ರೀತಿಯಾಗಿ ಹಾವಿನ ವಿಷವನ್ನು ತಟಸ್ಥಗೊಳಿಸಲಾಗುತ್ತದೆ. ಚೀನಾ ಮತ್ತು ವಿಯೆಟ್ನಾಂದಲ್ಲೂ ಈ ಮದ್ಯವನ್ನು ಕುಡಿಯಲಾಗುತ್ತದೆ. ಮಕ್ಕಳ ಬಿಯರ್. ನಾವು ಚಿಕ್ಕವರಿದ್ದಾಗ ನಾವು ಅಥವಾ ನಮ್ಮ ಮಕ್ಕಳು ಸಿಗರೇಟ್ ಆಕೃತಿಯಲ್ಲಿ ಮಾಡಿದ ಸಿಹಿ ತಿಂಡಿಗಳನ್ನು ತಿಂದಿರುತ್ತೇವೆ. ಅವುಗಳನ್ನು ಬಾಯಿಯಲ್ಲಿ ಇಟ್ಟುಕೊಂಡು ದೊಡ್ಡವರಂತೆ ಫೋಸ್ ಕೊಡುತ್ತಾರೆ. ಅದೇ ರೀತಿ ಒಂದು ದೇಶದಲ್ಲಿ ಸಿಗರೇಟ್ ಮಾತ್ರವಲ್ಲ, ಮಕ್ಕಳಿಗಾಗಿ ಬಿಯರನ್ನು ಜಪಾನಿನಲ್ಲಿ ಉಪಯೋಗಿಸುತ್ತಾರೆ. ಇದನ್ನು ತಿಳಿದರೆ ನಿಮಗೆ ಆಶ್ಚರ್ಯವಾಗುತ್ತದೆ. ಇದನ್ನು ಮಕ್ಕಳ ಬಿಯರ್ ಎಂದು ಕರೆಯುತ್ತಾರೆ. ಈ ಬಿಯರ್ ಅನ್ನು ಜಪಾನಿನಲ್ಲಿ ತಯಾರಿಸಲಾಗುತ್ತದೆ. ತುಂಬ ರುಚಿಯಾಗಿದೆ, ಆದರೆ ಅದು ಮದ್ಯವಲ್ಲ. ಕುತೂಹಲಕಾರಿ ಅಂಶವೆಂದರೆ ಈ ಬಿಯರ್ನ ವಿನ್ಯಾಸ, ನೋಟ, ಅದರಲ್ಲಿ ಬರುವ ನೊರೆ ಎಲ್ಲವೂ ನಿಜವಾದ ಬಿಯರ್ನಂತೆ ಕಾಣುತ್ತದೆ. ಈ ಬಿಯರ್ ಅನ್ನು ಜಪಾನ್ನಲ್ಲಿ ತಯಾರಿಸಲಾಗುತ್ತದೆ. ತುಂಬ ರುಚಿಯಾಗಿದೆ, ಆದರೆ ಇದು ಮದ್ಯವಲ್ಲ. ಕುತೂಹಲಕಾರಿ ಅಂಶವೆಂದರೆ ಈ ಬಿಯರ್ನ ವಿನ್ಯಾಸ, ನೋಟ, ಅದರಲ್ಲಿ ಬಳಸುವ ನೊರೆ ಎಲ್ಲವೂ ನಿಜವಾದ ಬಿಯರ್ನಂತೆ ಕಾಣುತ್ತದೆ. ಬೆಲ್ಲಿ ಬಟನ್ ಬಿಯರ್. ಕೆಲವರಿಗೆ ಹೊಕ್ಕಳ ಕುಳಿಯಲ್ಲಿ ಕೊಳಕು ಮತ್ತು ಧೂಳು ಬರುತ್ತದೆ. ನಾವು ಅದನ್ನು ಸ್ನಾನ ಮಾಡುವಾಗ ಬೆರಳುಗಳಿಂದ ತೆಗೆದುಕೊಳ್ಳುತ್ತೇವೆ. ಆದರೆ ಆಸ್ಟ್ರೇಲಿಯಾದಲ್ಲಿ ಇದೇ ರೀತಿಯಲ್ಲಿ ಹೊಕ್ಕಳಿಂದ ಬರುವ ತ್ಯಾಜ್ಯಗಳನ್ನು ಬೆರೆಸಿ ಬಿಯರ್ ತಯಾರಿಸಲಾಗುತ್ತದೆ. ಆಸ್ಟ್ರೇಲಿಯಾದ ಸೆಫಿನ್ ಸೆಂಟ್ಸ್ ಬ್ರೂವರಿ ಈ ಬಿಯರ್ ಅನ್ನು ತಯಾರಿಸಲಾಗುತ್ತದೆ. ಅರಾಗೋಗ್. ಮೆಕ್ಸಿಕಾದಲ್ಲಿ ಅರಾಗೋಗ್ ಎಂಬ ವಿಶೇಷ ರೀತಿಯ ಕಾಕ್ಟೈಲ್ ಕಂಡುಬರುತ್ತದೆ. ಹ್ಯಾರಿ ಪಾಟರ್ ಸಿನಿಮಾ ನೋಡಿದರೆ 2ನೇ ಭಾಗದಲ್ಲಿ ದೊಡ್ಡ ಜೇಡ ಇರುವುದು ನೆನಪಾಗುತ್ತದೆ. ಇದು ವಾಸ್ತವವಾಗಿ ಟೊರೊಂಟೊಲಾ. ಈ ಕಾಕ್ಟೈಲನ್ನು ಸ್ಪೈಡರ್ ವಿಷವನ್ನು ಸೇರಿಸಿ ಕೂಡ ತಯಾರಿಸಲಾಗುತ್ತದೆ. ಇದನ್ನು ಕುಡಿಯುವುದರಿಂದ ನಾಲಿಗೆ ಮರಗಟ್ಟುತ್ತದೆ ಎಂದು ಆಡಿಟಿ ಸೆಂಟ್ರಲ್ ನ್ಯೂಸ್ ವೆಬ್ಸೈಟ್ನಲ್ಲಿ ವರದಿಯಾಗಿದೆ. ಆಂಟಿಜನ್. ಆಸ್ಟ್ರೇಲಿಯಾದಲ್ಲಿ ತಯಾರಿಸಲಾದ ಈ ಮದ್ಯವನ್ನು ಇರುವೆಗಳಿಂದ ತಯಾರಿಸಲಾಗುತ್ತದೆ. ಜನರ ನಡುವೆ ಮನೆಗಳಲ್ಲಿ ವಾಸಿಸುವ ಈ ಇರುವೆಗಳನ್ನು ಅವರು ಜಿಗಿದು ತಿನ್ನುತ್ತಾರೆ. ಆದರೆ ಪ್ರಾಚೀನ ಕಾಲದಲ್ಲಿ ಆಸ್ಟ್ರೇಲಿಯಾದ ಜನರು ಇದನ್ನು ಔಷಧಿಯಾಗಿಯೂ ಬಳಸುತ್ತಿದ್ದರು ಎನ್ನಲಾಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ
ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.